ನಮಸ್ಕಾರ ಗೆಳೆಯರೆ, ಎಂ ಪಿ ನೆಲಗಿ ಚಾನಲ್ಗೆ ಸ್ವಾಗತ. ಇವತ್ತೇನಿಲ್ಲ, ಗಾಡಿ ಸ್ವಲ್ಪ ಒರೆಸಿ ನಮ್ಮ ಧನ್ವೀರ್ಗೆ ನಮ್ಮ ಪವನಿಗೆ ಒಂದು ರೌಂಡ್ ಹಾಕೊಂಬರ್ತೀನಿ. ಧನು ಈ ಕಡೆ ಬಾ, ಇಲ್ಲಿ ಹಾಯ್ ಮಾಡು ಪಾಪ. ಧನು ಹಾಯ್, ಈ ಕಡೆ ನೋಡ್ಬೇಕು, ಇಲ್ಲಿ ಹಾಯ್. ಲೈಕ್ ಮಾಡಿರಿ, ಶೇರ್ ಮಾಡಿ, ಲೈಕ್ ಮಾಡ್ರಿ. ನೀವು ಲೈಕ್ ಮಾಡ್ರಿ. ನೋಡಿರಿ, ನನ್ನ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ಹೆಲ್ಪ್ ಮಾಡಿರಿ. ಕೆಲವೊಂದು ನಿನ್ನೆ ಸ್ವಲ್ಪ ವಿಡಿಯೋ ಮಾಡೋಕ್ಕಾಗಿಲ್ಲ, ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ಸ್ ಅಲ್ಲಿಂದ ನಾವು ವಿಡಿಯೋ ಮಾಡಿಲ್ಲ. ಇವತ್ತು ಏನಪ್ಪ ಅಂದರೆ, ಇವತ್ತು ನಾನು ಗಾಡಿ ಡೀಟೇಲ್ ಹೇಳ್ತೀನಿ. ಇವತ್ತು ನೋಡಿ ಫ್ರೆಂಡ್, ಇದು ನನ್ನ ರಿಜಿಸ್ಟರ್ ನಂಬರ್ ಗಾಡಿ, ಬೈಕಿಂದು ಹೋಂಡಾ ಶೈನ್ ಗಾಡಿದು. 21/11/2013 ನಾ ಗಾಡಿ ತೊಗೊಂಡಿದ್ದು. ಹೋಂಡಾ CB ಶೈನ್ 125 MC BS3 ಇರ್ತದೆ ರೀ. ಈ ಗಾಡಿ ತೊಗೊಂಡು ನಾನು ಇವತ್ತಿಗೆ 12ನೇ ವರ್ಷ. ಈಗ ಇನ್ನೊಂದು ತಿಂಗಳಾದ್ರೆ 12 ವರ್ಷ ಕಂಪ್ಲೀಟ್ ಆಗ್ತದೆ ರೀ. ಇದು ನೋಡ್ರಿ ನನ್ನ ಗಾಡಿ, CB ಶೈನ್ ಗಾಡಿ. ಇವತ್ತಿಗೆ ಇನ್ನೊಂದು ತಿಂಗಳಾದ್ರೆ 12 ವರ್ಷ ಕಂಪ್ಲೀಟ್ ಆಗ್ತದೆ ರೀ. 11ನೇ ತಿಂಗಳಿಗೆ ಕಂಪ್ಲೀಟ್ ಆಗ್ತದೆ ರೀ. ಈ ಗಾಡಿ ತೊಗೋಬೇಕಾದ್ರೆ ನಮ್ಮ ತಾಯಾರು 40,000 ರೂಪಾಯಿ ಕೊಟ್ಟಿದ್ದರು. ನನ್ನ ಹತ್ರ ಒಂದು 30,000 ರೂಪಾಯಿ ಇದ್ದವು. ಇದು ಭಾಳ ಕಾಯಸ್ಪಟ್ಟು ತೊಗೊಂಡಿದ್ದೀನಿ. 73,000 ರೂಪಾಯಿ ಖರ್ಚು ಬಂದದ ರೀ ಅದಕ್ಕೆ. ಇದು ಯಾಕಂದ್ರೆ ಅವಾಗ 69 ಇತ್ತು ರೇಟು. ಅವಾಗ ಮ್ಯಾಗ್ವೆಲ್ ಚೇಂಜ್ ಮಾಡಿದ್ದೆ, ಅದ್ರ ಸಲುವಾಗಿ. ಇದೇನಪ್ಪ ಅಂದ್ರೆ, ಒನ್ ಟೈಮ್ ನಾನು ಫಸ್ಟ್ ಗಾಡಿ ತೊಗೊಂಡ ಮೇಲೆ ನಾ ಗಾಡಿ ಕಲ್ತಿದ್ದು ಇದ್ರ ಮೇಲೆ ಬಿದ್ದೀನಿ. ಗಾಡಿ ಕಲಿಯೋ ಟೈಮಿಗೆ ಬಿದ್ದೀನಿ, ಎಷ್ಟೋ ಸಾರಿ ಬಿದ್ದೀನಿ. ಬಿದ್ದು ಕಲ್ತೀನಿ. ಯಾರ ಗಾಡಿನೂ ಓಡಿಸಿಲ್ಲ. ಗಾಡಿ ನನ್ನ ಫ್ರೆಂಡ್ಸ್ಗೆಲ್ಲ ಹೇಳಿದೆ, ನಾನು ಗಾಡಿ ಕಲಿಸ್ರಿ ಅಂತ ತಿಳ್ಕೆ ಅಂದೆ. ಯಾರೂ ಗಾಡಿ ಕಲಿಸ್ಲಿಲ್ಲ. ನಮ್ಮ ಅವ್ರ ಮನೆಯಲ್ಲಿ ಕೆಲಸ ಕಲೀಲಿಕ್ಕೆ ಹೋದಾಗೂ ಗಾಡಿ ಮಾಮ ನನಗೆ ಗಾಡಿ ಕಲಿಬೇಕನ್ನಂಗೆ ಅದ, ಗಾಡಿ ಕಲಿಸು, ನಾನು ಕಲಿತೀನಿ ಅಂತ ತಿಳ್ಕೆ ಅಂದೆ. ಆದ್ರೂ ನಮ್ಮ ಅವ್ರು ಯಾರು ಗಾಡಿ ಕೊಡಲಿಲ್ಲ, ಯಾರೂ ನನಗೆ ಗಾಡಿ ಕಲಿಸಿಲ್ಲ. ನಾನೇನು ಮಾಡಿದೆ, ನಮ್ಮ ತಾಯಾರು ಅಂದರು, ನೀನು ಒಂದು ಗಾಡಿ ತಗೋ, ನೀನು ಓಡಿಸು, ನಿನಗೆ ಬೇಕಾದ ಗಾಡಿ ಎಲ್ಲಾದರೂ ಹೊಲಕ್ಕೆ ಅದು ಹೋಗ್ಬೇಕಾದ್ರೆ ಮಾಡ್ಬೇಕಾದ್ರೆ ಎಲ್ಲಾದರೂ ತಿರುಗಾಡಬೇಕಾದ್ರೆ ಗಾಡಿ ಬೇಕಾಗ್ತದೆ ತಗೋ ಅಂತಂದರು. ನನಗೆ ಗಾಡಿ ಬರಲ್ಲ, ನಾ ಯಾಕೆ ತೊಗೊಲತ್ತ ನಾ ಅಂದೆ. ಆದ್ರೂ ಇಲ್ಲ, ತಗೋ, ನೀವು ಬೇಕಾಗ್ತದೆ ತಿಳ್ಕೆ ಅಂದಿದ್ರು. ಅವರೆಷ್ಟು ನಾವೆಷ್ಟು ಹಾಕಿ ಒಂದು ಗಾಡಿ ತೊಗೊಂಡೆ. ಅದು ಶೈನ್ ಗಾಡಿನೇ ತೊಗೋಬೇಕನ್ನೋದಿತ್ತು. ಸಣ್ಣ ಗಾಡಿ ತೊಗೊಳ್ಳೋದು ನನಗೆ ಇಷ್ಟ ಆಗ್ತಿದ್ದಿಲ್ಲ. ನಾನು ಸ್ವಲ್ಪ ದಪ್ಪ ಇದೀನಲ್ಲ, ಶೈನ್ ಗಾಡಿನೇ ತೊಗೋಬೇಕನ್ನೋದು ನನಗೆ ಯಾವಾಗೂ ಕನಸದೇ ಇತ್ತು. ಗಾಡಿ ತೊಗೊಂಡು ಒಂದು 3 ವರ್ಷ ಆಗಿತ್ತು. ಆವಾಗ ನಾನು, ನಮ್ಮಪ್ಪ ಇಬ್ಬರು ಸೇರಿ ಹೊಲಕ್ಕೆ ಹೋಗಿದ್ದೆವು. ಹೊಲಕ್ಕಂದ್ರೆ ಸ್ವಲ್ಪ ತೊಗರಿ ರಾಶಿ ಇತ್ತು. ತೊಗರಿ ರಾಶಿ ಸಲುವಾಗಿ ಕಣ ಮಾಡೋ ಸಲುವಾಗಿ ಹೋಗಿದ್ದೀವಿ. ಹೋಗಿ ವಾಪಸ್ ಬರೋಕ್ಕಾದ್ರೆ ಆಕ್ಸಿಡೆಂಟ್ ಆಯ್ತು ನಮಗೆ. ಅದು ಪರಿಚಯದ ಗಾಡಿನೇ. ಟ್ರ್ಯಾಕ್ಟರ್ ಓಡಿಸೋನು ನನಗೆ ಪರಿಚಯ ಇದ್ದಾನೆ, ಸ್ವಲ್ಪ ಕ್ಲೋಸೇ ಇದ್ವಿ. ಆಕ್ಸಿಡೆಂಟ್ ಆಯಿತು. ಆಕ್ಸಿಡೆಂಟ್ ಆದಮೇಲೆ ನನಗೆ ಒಂದು 5 ದಿನಕ್ಕೆ ನನಗೆ ಎಚ್ಚರ ಇದ್ದಿದ್ದಿಲ್ಲ. ನಮ್ಮ ಅಪ್ಪ ಎಲ್ಲ ಭಾಳ ಬಾಜಪ್ಪನ ತಳ್ಳಕತ್ತಿದ್ರು, ಏನಾಯ್ತಪ್ಪ ಇದು ಅಂತೇಳಿ. ನನಗೆ ಅವಾಗ ಅನಿಸಿದ್ದು ಫಸ್ಟ್ ನಮ್ಮ ತಾಯಾರು ನೆನಪಾಗಿದ್ದು, ನಮ್ಮ ಅಪ್ಪ ನೆನಪಾಗಿದ್ದು, ನನ್ನ ಹೆಂಡತಿ, ನನ್ನ ಮಗ, 4 ಜನ ನೆನಪಾದ್ರು ನನಗೆ. ಯಾಕಂದ್ರೆ ನನಗಿರೋದೇ ಅವರೆಲ್ಲ. ಹೀಗಾಗಿ ಅವ್ರದ್ದು ನೆನಪಾಯಿತು. ನೆನಪಾದ ತಕ್ಷಣ ನನಗೆ ಎಚ್ಚರ ಆಯಿತು. ಎಚ್ಚರ ಆದಮೇಲೆ ನಾನು ನೋಡ್ತೀನಿ. ಎಚ್ಚರ ಆದ ತಕ್ಷಣ ನೋಡ್ತೀನಿ, ಆವಾಗ ನಮ್ಮಪ್ಪ ಬಾಜುಕೊಂಡು ತಳ್ಳಕತ್ತಿದ್ರು. ಎಲ್ಲ ಜನ, ಭಾಳ ಜನ ನಡೆದಿದ್ದರು. ಅವಾಗ ನಾನು ಅಂದಿದ್ದು ಫಸ್ಟ್, ಅಪ್ಪ ನನಗೇನಾಗಿಲ್ಲ, ನೀ ಹೇಳ್ಬೇಡ ಗಪ್ಪು, ನನಗೇನಾಗಿಲ್ಲ ಅಂತಂದೆ. ಅವಾಗ ಜನ ಎಲ್ಲ ಡ್ರೈವರ್ ಹೊಡಿಬೇಕಂತೇಳಿ ಇದು ಮಾಡಿದ್ರು. ಜನರಿಗೆ ಹೇಳಿದೆ, ಇಲ್ಲ ನನಗೇನಾಗಿಲ್ಲ, ಅವ್ನಿಗೇನು ಇದು ಮಾಡಿಬಿಟ್ರೆ ಅಂತ ಹೇಳಿದೆ. ಪಾಪ ನನಗೆ ಭಾಳ ಕ್ಲೋಸ್ ಅವನ ಹುಡುಗ. ಅವನಿಗೂ ಗೊತ್ತಿಲ್ಲ, ಅವ್ನಿಗೆ ಯಾಕೋ ಏನೋ ನಮ್ಮ ಟೈಮ್ ಸುಮಾರು ಇರ್ಬೋದು, ಅವನಿಗೇನೋ ಕಂಟ್ರೋಲ್ ಆಗಿಲ್ಲ ಅನ್ಸುತ್ತೆ. ಬಂದು ಸೈಡ್ನಾಗ ಹೊಡೆದ್ರು. ಹಿಂಗಾಗಿ ನಾನು ಹೇಳಿದೆ, ನಮ್ಮಪ್ಪ ಅಳ್ಳಕತ್ತಿದ್ರು.
ಅಳ್ಬೇಡ, ಏನೂ ಆಗಿಲ್ಲ ನನಗೆ, ನಾನು ಆರಾಮಿದ್ದೀನಿ, ಅಳ್ಬೇಡ ತಂದೆ. ಆ ಡ್ರೈವರ್ ಹೊಡೆಯೋ ಟೈಮಿಗೆ ಹೇಳಿದೆ ಎಲ್ರಿಗೂ, ಇಲ್ಲ ಅವನಿಗೆ ಹೊಡಿಬೇಡ್ರಿ, ಅವನಿಗೆ ಪರಿಚಯದವನೇನು, ಅವ್ನು ಬೇಕಂತ ಹೊಡೆದಿಲ್ಲ, ಅವ್ನಿಗೆ ಗೊತ್ತಾಗಿಲ್ಲ, ಅವನಿಗೆ ಬಿಡ್ರಿ, ಅವ್ನಿಗೆ ಹೊಡಿಬೇಡ್ರಿ ಅಂತ ಹೇಳಿದೆ. ಆ ಟೈಮಿಗೆ ನನ್ನ ಗಾಡಿ ಫಸ್ಟ್ ಟೈಮ್ ಅದು ಆಕ್ಸಿಡೆಂಟ್ ಆಗಿತ್ತು ನನ್ನ ಗಾಡಿ. ಅಲ್ಲಿವರೆಗೂ ನನ್ನ ಗಾಡಿ ಯಾವಾಗಲೂ ಕೈ ಕೊಟ್ಟಿಲ್ಲ, ಇನ್ನಾದ್ರೂ ಆ ಗಾಡಿ ನನ್ನ ಕೈ ಕೊಟ್ಟಿಲ್ಲ. ಎಲ್ಲಿ ಆದ್ರೂ ಮಧ್ಯದಲ್ಲಿ ಹೋಗಿ ನಿಂತಿಲ್ಲ. ಒನ್ ಟೈಮ್ ಅಷ್ಟೇ ಪಂಚರ್ ಆಗಿತ್ತು, ಅದು ಒಂದೇ ಟೈಮ್. ಮತ್ತು ಯಾವಾಗಲೂ ನನ್ನ ಗಾಡಿ ಕೈ ಕೊಟ್ಟಿಲ್ಲ. ಎಷ್ಟೋ ದೂರ ಹೋಗಿ 300 ಕಿಲೋಮೀಟ್ರ್ವರೆಗೂ ಲಾಂಗ್ ಜರ್ನಿ ಮಾಡೀನಿ, ಇಲ್ಲಂತಲ್ಲ, ಅದ್ರ ಮೇಲೆ ಲಾಂಗ್ ಜರ್ನಿ ಮಾಡಿ 300 ಕಿಲೋಮೀಟ್ರ್ ಲಾಂಗ್ ಜರ್ನಿ ಮಾಡೀನಿ. ಯಾವಾಗಲೂ ನನಗೆ ಇದು ಪೆಟ್ರೋಲ್ ಖಾಲಿ ಆಗಲಿ ಅಥವಾ ಗಾಡಿ ಬಂದಾಗಲಿ, ಗಾಡಿ ಅಂತೂ ಯಾವಾಗಲೂ ಬಂದಾಗಿಲ್ಲ. ಪೆಟ್ರೋಲ್ ಖಾಲಿ ಆದರೆ ನಾನು ಹಾಕದೇ ಇರೋದಕ್ಕೆ ಬಂದಾಗಿರ್ಬೋದು, ಇಲ್ಲ ಏನಾರ ಇರ್ಬೋದು. ಎಷ್ಟೋ ಜನ ಅಂದರು ಗಾಡಿ ಮೇಲೆ ಬಿದ್ದಿದ್ದು, ಅದು ಗಾಡಿ ತೆಗಿ ಮಾರುವ ತಳ್ಕೆ ಅಂದರು. ಆ ಗಾಡಿಯಿಂದ ಏನೂ ಪ್ರಾಬ್ಲಮ್ ಬಂದಿಲ್ಲ, ಗಾಡಿ ಯಾಕೆ ಮಾರಲಿ ಅಂತೇಳಿ ಅದ್ರ ಮೇಲೆಲ್ಲ ನನಗೆ ಹಂಗೆಲ್ಲ ಹೇಳಿದ ತಕ್ಷಣ ನಾವೆಲ್ಲ ನಂಬಿಲ್ಲ. ನಾನು ಗಾಡಿಯಿಂದ ಏನೂ ಸಮಸ್ಯೆ ಇಲ್ಲ, ನಮ್ಮದು ಸಮಸ್ಯೆ ಇಲ್ಲ, ನಾವೇನು ನನ್ನ ಕಡೆಯಿಂದ ಏನೂ ಮಿಸ್ಟೇಕ್ ಇಲ್ಲ, ಗಾಡಿ ಕಡೆಯಿಂದ ಏನೂ ಮಿಸ್ಟೇಕ್ ಇಲ್ಲ. ನಾವು ಒಂದು ಸೈಡ್ ಹೊಂಟಿದ್ವಿ, ಅದು ಗಾಡಿ ಟ್ರ್ಯಾಕ್ಟರ್ ಬಂದು ಅದು ಟ್ರ್ಯಾಕ್ಟ್ರದೇ ಸಮಸ್ಯೆ. ಟ್ರ್ಯಾಕ್ಟ್ರ್ ಅವ್ನಿಗೇನೋ ಕಂಟ್ರೋಲ್ ಆಗಿಲ್ಲ, ಏನೋ ಸ್ಟೇರಿಂಗ್ ಏನೋ ಪ್ರಾಬ್ಲಮ್, ಅವ್ನ ಸೈಡಿಗೆ ಹೊಂಟಿದ್ದ, ಅದು ಸಡನ್ಲಿ ತಿರುಗಿ ನನಗೆ ಹೊಡೆದು ಬಿಡ್ತು. ಡೈರೆಕ್ಟ್ ಬಂದು ಹೊಡೆದಿತ್ತು, ನಮಗೇನೋ ಕಂಟ್ರೋಲ್ ಆಗಿಲ್ಲ, ಗಾಡಿ ಏನೋ ಬ್ರೇಕ್ ಇಲ್ಲ, ಅದು ಇಲ್ಲ ಅಂತ ಅಂದ್ರೆ ಅದು ಗಾಡಿ ಸಮಸ್ಯೆ ಆಗಬೇಕಾಗಿತ್ತು. ಅದು ಗಾಡಿ ಸಮಸ್ಯೆ ಅಲ್ಲ, ಅದು ಡ್ರೈವರ್ ಸಮಸ್ಯೆ. ಹೀಗಾಗಿ ನಮ್ಮ ಗಾಡಿ ಆಕ್ಸಿಡೆಂಟ್ ಆಯಿತು. ಹಿಂಗೆ ನನ್ನ ಗಾಡಿ ಸಮಸ್ಯೆನೂ ಅಲ್ಲ. ನನ್ನ ಗಾಡಿ ಎಷ್ಟೋ ಜನ ಅಂದ್ರೆ ಗಾಡಿ ತೆಗಿ ಅಂತೇಳಿ, ನಾನು ಅದೆಲ್ಲ ತಲೆ ಕೆಡಿಸ್ಕೊಂಡಿಲ್ಲ. ನನ್ನ ಗಾಡಿ ನಾನು ಭಾಳ ಕಾಯಿಸ್ಪಟ್ಟು ನಾನು ತೊಗೊಂಡಿದ್ದೆ. ಅದ್ರ ಸಲುವಾಗಿ ಅದು ಗಾಡಿ ಇಲ್ಲಿವರೆಗೂ ಗಾಡಿ ಏನೋ ಅಷ್ಟೇನು ರಿಪೇರಿ ಬಂದಿಲ್ಲ. ಅದು 1-2 ಸಾರಿ ಅಷ್ಟೇ ರಿಪೇರಿ ಮಾಡಿದ್ದು. ನಾನು ಇಲ್ಲಿ ತನಕ ನಾನು ಏನು ಗಾಡಿ ರಿಪೇರಿ ಬಂದಿಲ್ಲ. ಕರೆಕ್ಟಾಗಿ ಆಯಿಲ್ ಚೇಂಜ್ ಮಾಡಿಸ್ತೀನಿ, ಸರ್ವಿಸಿಂಗ್ ಮಾಡಿಸ್ತೀನಿ. ಹೀಗಾಗಿ ನನ್ನ ಗಾಡಿ ಏನೂ ರಿಪೇರಿ ಆಗಿಲ್ಲ. ಇನ್ನಾದರೂ ಮಾರಬೇಕಂತೇಳಿ ಅನಿಸಿಲ್ಲ ಅದು ಗಾಡಿ. ಯಾಕಂದ್ರೆ ನಮ್ಮ ತಾಯರು ಕಾಯಿಸ್ಪಟ್ಟು ಅವರು ದುಡ್ಡು ಕೊಟ್ಟಿದ್ದಕ್ಕೆ ನಾನು ಗಾಡಿ ತಗೋ ಥರ ಆಯ್ತು. ಇಲ್ಲಾಂದ್ರೆ ನಾನು ಗಾಡಿನೇ ತೊಗೋತಿದ್ದಿಲ್ಲ. ಇಲ್ಲಿ ನನ್ನ ತಾಯರು ಕೂಡಿಟ್ಟು ಹಣದಿಂದ ತೊಗೊಂಡಿದ್ದ ಗಾಡಿ. ಅದರ ಸಲುವಾಗಿ ಅದಕ್ಕೆ ನನ್ನ ಗಾಡಿ ನಮ್ಮ ಮನೆಯಲ್ಲೇ ಮುಪ್ಪಾದರೂ ಕೊಡೋದಿಲ್ಲ. ನನ್ನ ಗಾಡಿ ಯಾವತ್ತೂ ನಾನು ಯಾರಿಗೂ ಕೊಡೋಲ್ಲ. ಗಾಡಿ ನಾನು ಮಾರ್ಲಕ್ಕೂ ಹೋಗಲ್ಲ. ನನ್ನ ಗಾಡಿನೇ ನಾನು ಇರೋವರೆಗೂ, ನಾನು ಹೋದ್ಮೇಲೆ ಅದು ಮತ್ತು ಆಮೇಲೆ ಸೆಕೆಂಡ್ರಿ ನನ್ನ ಮಕ್ಕಳು ಏನಾದರೂ ಮಾಡಲಿ, ನಾನು ಹೋಗೋವರೆಗೂ ನನ್ನ ಗಾಡಿ ಕಾಯ್ಕೊಂಡಿರ್ತೀನಿ. ಅದು ಏನೇ ರಿಪೇರಿ ಬಂದರೂ ರಿಪೇರಿ ಮಾಡಿಸ್ತೀನಿ. ರಿಪೇರಿ ಮಾಡಿಸಿ ಗಾಡಿ ಓಡಿಸ್ತಾನೆ ಇರ್ತೀನಿ. ಎಲ್ಲರೂ ಅಂತಾರೆ ಹಳೆ ಗಾಡಿ ಇಡಬಾರ್ದು, ಮಾರಬೇಕು, ಎಷ್ಟು ವರ್ಷ ಯೂಸ್ ಮಾಡಿದ್ರೆ ಬೇರೆ ಗಾಡಿ ತೊಗೋಬೇಕು, ಅವೆಲ್ಲ ಗುಜರಿ ಲೆಕ್ಕಕ್ಕೆ ಹಂಗೆ ಅಂತಕ್ಕೆ ಅಂತಾರೆ. ಮುಂದೆ ಅವೆಲ್ಲ ಸುಮ್ಮನೆ ಇಟ್ಕೊಂಡು ಏನು ಮಾಡ್ತೀವಿ, ಹೀಗೆ ರೇಟ್ ಬರ್ತದೆ, ಹೀಗೆ ಮಾರು ಅಂತಾರೆ. ಮುಂದಾದ್ರೆ ಇನ್ನೊಂದು ವರ್ಷ 2 ವರ್ಷ ಆಯ್ತು ಎಕ್ಸ್ಪೈರ್ ಆಗ್ತದೆ, ಅವೆಲ್ಲ ಗಾಡಿ ಯಾರೂ ತೊಗೋಲ್ಲ, ಅಷ್ಟು ರೇಟಿಗೆ ಹೋಗಲ್ಲ ಅಂತೇಳಿ ಅಂತಾರೆ. ಈಗ 12 ವರ್ಷ ಆಯ್ತು ನಾನು ಇಟ್ಕೊಂಡು. ಈಗ ಮತ್ತೆ ಯಾಕೆ ಮಾರಲಿ, ನನ್ನ ಗಾಡಿ ಕಂಟ್ರೋಲ್ ಸರಿಯಾಗದ, ಗಾಡಿ ಮಾರಲ್ಲ. ಹೊಸ ಗಾಡಿ ತೊಗೊಂಡ್ರು ಅದೇ ಸಮಸ್ಯೆ. ಇವಾಗಿನ ಗಾಡಿ ಎಲ್ಲ ಹೊಸ ಗಾಡಿಗಳೆಲ್ಲ ಸರಿಯಾಗಿರಲ್ಲ. BS4 ಬರ್ತಾವೆ, BS6 ಬರ್ತಾವೆ. ಇವಾಗೆಲ್ಲ ಅಷ್ಟೆಲ್ಲ ಇದು ಇರಲ್ಲ ಗಾಡಿಗಳು. ಅದಕ್ಕೋಸ್ಕರ ಈ ಗಾಡಿನ ಕಾಯ್ಕೊಂಡು ಇಟ್ಕೋಬೇಕಂತೇಳಿ ಅಂದ್ಕೊಂಡಿದ್ದೀನಿ. ಇನ್ನೂ ಹೋಗ್ತದೆ, ಇನ್ನೂ 10 ವರ್ಷ ತನಕ ಹೋಗ್ಬೋದು ಬೇಕಾದಂಗೆ ಗಾಡಿ. ಅದಕ್ಕೇನು ಸಮಸ್ಯೆನೇ ಇಲ್ಲ ಗಾಡಿಗೆ. ಅಷ್ಟೇ. ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ನಮಸ್ಕಾರ.